ಎಲ್ಲರಿಗೂ ನಮಸ್ಕಾರ. ನಮ್ಮ ಮೊದಲ ಪಂಚತಂತ್ರ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಿತ್ರಭೇದ ಭಾಗದಿಂದ ಒಂದು ಕಥೆಯನ್ನ ನಿಮ್ಗೋಸ್ಕರ ಹೇಳ್ತೀನಿ. ಸುಳ್ಳು, ಅಸೂಯೆ ಮತ್ತೆ ಕುತಂತ್ರದಿಂದ ಸ್ನೇಹವನ್ನ ಹೇಗೆ ಮುರಿಬಹುದು ಅನ್ನೋ ಕಥೆ ಇದು. ಬಹಳ ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನಲ್ಲಿ ಪಿಂಗಳಕ ಅನ್ನೋ ಬಲಿಷ್ಠವಾದ ಸಿಂಹ ವಾಸ ಮಾಡ್ತಾ ಇತ್ತು. ಅವನು ತುಂಬ ಬಲಶಾಲಿಯಾಗಿದ್ದ. ಹಾಗೆ ಎಲ್ಲ ಪ್ರಾಣಿಗಳು ಅವನನ್ನು ನೋಡಿದ್ರೆ ಹೆದರ್ಕೋತಾ ಇದ್ರು. ಅವನು ಕಾಡನ್ನ ನಿಜವಾದ ರಾಜನ ಹಾಗೆ ಆಳ್ತಾ ಇದ್ದ. ಒಂದು ಬೇಸಿಗೆಯ ದಿನ ಪಿಂಗಳಿಕ ನೀರು ಕುಡಿಯೋಕೆ ಅಂತ ಒಂದು ದೊಡ್ಡ ನದಿಗೆ ಬಂದ. ಅದೇ ಸಮಯದಲ್ಲಿ ಸಂಜೀವಕ ಅನ್ನೋ ಒಂದು ಬಲಿಷ್ಠವಾಗಿರೋ ಗೂಳಿ ಕೂಡ ಅಲ್ಲಿಗೆ ಬಂತು. ಗೂಳಿಯು ತನ್ನ ಯಜಮಾನನ ಹೊಲಗಳಲ್ಲಿ ಅಲ್ದಾಡ್ತಾ ಇತ್ತು. ಈಗ ಕಾಡಿನ ಹತ್ತಿರದ ನದಿ ದಡದಲ್ಲಿ ಒಬ್ಬನೇ ವಾಸ ಮಾಡ್ತಾ ಇದ್ದ. ಸಂಜೀವಕ ನೀರು ಕುಡಿದಾಗ ಅವನ ಭಾರವಾದ ದೇಹ ನೆಲವನ್ನೇ ಅಲ್ಗಾಡಿಸ್ತಾ ಇತ್ತು. ಮತ್ತೆ ಅವನ ಜೋರಾದ ಅಬ್ಬರ ಕಾಡಿನ ಪೂರ್ತಿ ಕೇಳಿಸ್ತಾ ಇತ್ತು. ಆ ಶಬ್ದ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ ಅಂದಿನವರೆಗೂ ಗೂಳಿಯ ಶಬ್ದವನ್ನೇ ಕೇಳದೆ ಇರೋ ಪಿಂಗಳಿಕನಿಗೆ ತುಂಬಾ ಆತಂಕ ಆಯಿತು. ಯಾವ ಪ್ರಾಣಿ ಅಷ್ಟು ಭಯಾನಕ ಶಬ್ದವನ್ನ ಮಾಡ್ತಿದೆ ಅಂತ ಪಿಂಗಳಕ ಯೋಚನೆ ಮಾಡ್ತಾ ಇದ್ದ. ಪಿಂಗಳಕನಿಗೆ 2 ಬುದ್ಧಿವಂತ ನರಿಗಳು ಸಹಾಯಕರಾಗಿದ್ರು, ಕರಟಕ ಮತ್ತೆ ದಮನಕ ಅಂತ. ಅವರು ಅವನ ಮಂತ್ರಿಗಳಾಗಿದ್ರು. ಯಾವಾಗಲೂ ಅವನಿಗೆ ಸಲಹೆಗಳನ್ನ ನೀಡ್ತಾ ಇದ್ರು. ಆದ್ರೆ ಸ್ವತಃ ಅವರೇ ಲಾಭ ಪಡೆಯೋಕೆ ಮಾರ್ಗಗಳನ್ನು ಹುಡುಕ್ತಾ ಇದ್ರು. ಸಿಂಹ ಚಿಂತೆ ಮಾಡ್ತಾ ಇದ್ದಿದ್ದನ್ನ ನೋಡಿ ದಮನಕ ಕೇಳ್ತಾನೆ, ರಾಜ, ನೀನ್ ಯಾಕೆ ತುಂಬಾ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಿದ್ಯಾ ಅಂತ. ಅದಕ್ಕೆ ಪಿಂಗಳಕ, ನದಿಯ ಹತ್ರ ವಿಚಿತ್ರವಾದ ಶಬ್ದವನ್ನ ನಾನು ಕೇಳಿದೆ. ನನ್ನ ಪ್ರದೇಶದಲ್ಲಿ ಯಾವುದೋ ಭಯಂಕರ ಜೀವಿ ಪ್ರವೇಶ ಮಾಡಿರಬಹುದು ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಯಾವಾಗಲೂ ತಂತ್ರಗಾರನಾದ ದಮನಕ ತನ್ನೊಳಗೆ ಮುಗುಳ್ನಗುತ್ತಾ, ರಾಜ, ಮೃಗಗಳ ರಾಜ ಯಾರಿಗಾದರೂ ಯಾಕೆ ಭಯಪಡಬೇಕು? ನನಗೆ ತನಿಖೆ ಮಾಡಲು ಅನುಮತಿ ಕೊಡಿ ಅಂತ ಕೇಳ್ತಾನೆ. ಈ ಶಬ್ದವನ್ನ ಯಾರು ಮಾಡಿದ್ದಾರೆ? ಅವರು ನಮ್ಮ ಸ್ನೇಹಿತರ ಅಥವಾ ನಮ್ಮ ವೈರಿಗಳ ಅನ್ನೋದನ್ನ ನಾನು ಕಂಡುಹಿಡಿತೀನಿ ಅಂತ ಹೇಳ್ದ. ಬುದ್ಧಿವಂತ ನರಿ ಕರಟಕ ದಮನಕನನ್ನ ತಡೆಯಲು ಪ್ರಯತ್ನ ಮಾಡ್ತಾನೆ. ಸಹೋದರ, ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡಬೇಡ. ರಾಜ ಯಾವುದೇ ಕಾರಣ ಇಲ್ಲದೆ ಗೊತ್ತಿಲ್ಲದೆ ಇರೋ ಅಪಾಯದಲ್ಲಿ ಅವನನ್ನ ಸಿಲುಕಿಸ್ಕೊಳ್ಳೋದು ಸರಿ ಇರಲ್ಲ ಅಂತ ಹೇಳ್ತಾನೆ. ಆದರೆ ದಮನಕ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿ ಅವನು ಪಿಂಗಳಿಕನ ಮೇಲೆ ಪ್ರಭಾವ ಬೀರೋಕೆ ಅಂತ ಮತ್ತೆ ಅವನೇ ಉಪಯುಕ್ತ ಅಂತ ರಾಜನಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ದಮನಕ ನದಿ ಹತ್ರ ಇದ್ದ ಸಂಜೀವಕನ ಹತ್ರ ಹೋಗ್ತಾನೆ. ಅವನು ಕೇವಲ ಒಂದು ಗೂಳಿ ಅಂತ ಅವನಿಗೆ ಗೊತ್ತಾಗುತ್ತೆ. ಬರೀ ಅವನು ನೋಡೋದಕ್ಕೆ ಬಲಿಷ್ಠವಾಗಿದ್ದಾನೆ ಅಷ್ಟೇ, ಆದರೆ ಅವನು ತುಂಬ ಶಾಂತ ಸ್ವಭಾವದವನು ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಅವನು ಪಿಂಗಳಿಕನ ಹತ್ರ ವಾಪಸ್ ಬರ್ತಾನೆ. ರಾಜ, ನಿನಗೆ ಒಂದು ಒಳ್ಳೆ ಸುದ್ದಿಯನ್ನು ನಾನು ತಂದಿದ್ದೀನಿ. ಆ ಸದ್ದು ಮಾಡ್ತಾ ಇದ್ದ ಪ್ರಾಣಿ ಒಂದು ಗೂಳಿ ಅಷ್ಟೆ. ಅವನಿಗೆ ಏನು ಜೀವ ಬೆದರಿಕೆ ಇಲ್ಲ. ಆದರೆ ಅವನೊಬ್ಬ ಬಲಿಷ್ಠವಾಗಿರೋ ಗೂಳಿ. ಅವನು ನಿನ್ನ ಸೇವೆ ಮಾಡೋಕೆ ಮತ್ತೆ ನಿನ್ನ ಸ್ನೇಹಿತ ಆಗೋಕೆ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಪಿಂಗಳಕನಿಗೆ ಇದನ್ನ ಕೇಳಿ ಸಂತೋಷ ಆಗುತ್ತೆ. ಅವನು ಸಂಜೀವಕನನ್ನ ಭೇಟಿ ಮಾಡ್ತಾನೆ. ಹಾಗೆ ಬಹಳ ಬೇಗ ಅವರಿಬ್ಬರಿಗೂ ಒಳ್ಳೆ ಗೆಳೆತನ ಬೆಳೆಯೋಕೆ ಶುರು ಆಯಿತು. ಸಿಂಹ ಗೂಳಿಯ ಶಕ್ತಿ ಮತ್ತೆ ಬುದ್ಧಿವಂತಿಕೆಯನ್ನ ಮೆಚ್ಚಿತು. ಹಾಗೆ ಸಂಜೀವಕ ಕೂಡ ತುಂಬ ಇಷ್ಟಪಟ್ಟು ಬಲಿಷ್ಠ ಸಿಂಹದ ರಕ್ಷಣೆಯನ್ನ ಮಾಡ್ತಾ ಇತ್ತು. ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರಾಗೋದ್ರು. ಒಬ್ಬರನ್ನ ಇನ್ನೊಬ್ರು ಬಿಟ್ಟು ಇರ್ತಾನೆ ಇರಲಿಲ್ಲ. ಅವರ ಸ್ನೇಹವನ್ನ ನೋಡಿ ದಮನಕನಿಗೆ ಒಂಥರ ಆಗೋಯ್ತು. ಸಿಂಹ ಸಂಜೀವಕನನ್ನ ತುಂಬ ನಂಬಿದ್ರೆ ದಮನಕನಿಗೆ ಕಷ್ಟ, ಬೆಲೆ ಇರಲ್ಲ ಅಂತ ಅನ್ಕೊಂಡು ಅದಕ್ಕೆ ದಮನಕ ಒಂದು ಉಪಾಯವನ್ನ ಮಾಡ್ತಾನೆ. ಅವರಿಬ್ಬರ ಮಧ್ಯ ಅನುಮಾನಗಳನ್ನ ಮತ್ತೆ ಭಯವನ್ನ ಸೃಷ್ಟಿ ಮಾಡಿ ಅವರ ಸ್ನೇಹವನ್ನ ಮುರಿಯೋಕೆ ಸಂಚು ಮಾಡುತ್ತೆ. ಮೊದಲು ಅವನು ಪಿಂಗಳಿಕ ಹತ್ರ ಹೋಗಿ ಹೀಗೆ ಹೇಳ್ತಾನೆ, ರಾಜ, ನಿಮ್ಮ ಹೊಸ ಸ್ನೇಹಿತನಿಗೆ ನಿಷ್ಠೆ ಇಲ್ಲ. ಅವನು ನಿನಗಿಂತ ಬಲಶಾಲಿ ಮತ್ತೆ ಅವನು ನಿಮ್ಮ ಆಳ್ವಿಕೆಯನ್ನ ಪ್ರಶ್ನೆ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾನೆ. ಅದನ್ನ ನಾನು ಕೇಳಿಸ್ಕೊಂಡೆ ಅಂತ ಹೇಳುತ್ತೆ. ಸಿಂಹನಿಗೆ ಆಘಾತ ಆಗತ್ತೆ, ಹಾಗೆ ಕೋಪನೂ ಬರುತ್ತೆ. ದಮನಕ ಮಾತನ್ನ ಕೇಳಿ ಪಿಂಗಳಿಕ ಸಂಜೀವನನ್ನ ಅನುಮಾನ ಮಾಡೋಕೆ ಶುರು ಮಾಡ್ತಾನೆ.
ಅದೇ ರೀತಿ ದಮನಕ ಸಂಜೀವನ ಹತ್ರ ಹೋಗಿ, ನೀನು ಸಿಂಹನ ನಿನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ಯಾ, ಆದ್ರೆ ಸಿಂಹ ನಿನ್ನನ್ನ ಕೊಲ್ಲೋಕೆ ರಹಸ್ಯವಾಗಿ ಯೋಜನೆ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತೆ. ಇದನ್ನ ಕೇಳಿದ ಸಂಜೀವನಿಗೆ ಸಿಂಹನ ಮೇಲೆ ಅನುಮಾನ, ಭಯ ಎಲ್ಲ ಶುರು ಆಗುತ್ತೆ. ಒಂದು ಕಡೆ ಸಿಂಹ ಸಂಜೀವನನ ಮೇಲೆ ಯುದ್ಧ ಮಾಡೋಕೆ ಸಿದ್ಧತೆ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಂಜೀವಕ ಸಿಂಹನ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಆಗ್ತಾ ಇರ್ತಾನೆ. ಪಿಂಗಳಕ ಮತ್ತೆ ಸಂಜೀವಕ ಮುಖಾಮುಖಿ ಆದಾಗ ಅವರ ಮಧ್ಯ ದೊಡ್ಡ ಯುದ್ಧನೇ ಆಗೋಗುತ್ತೆ. ಸಿಂಹ ಅತ್ಯಂತ ಬಲಿಷ್ಠಶಾಲಿ ಆಗಿರೋದ್ರಿಂದ ಅದು ತುಂಬ ವೇಗದಿಂದ ತನ್ನ ನಿಷ್ಠಾವಂತ ಸ್ನೇಹಿತನನ್ನ ಕೆಲವೇ ಕ್ಷಣಗಳಲ್ಲಿ ಕೊಂದು ಹಾಕ್ಬಿಡುತ್ತೆ. ಸಂಜೀವಕನನ್ನ ಕೊಂದ ಮೇಲೆ ಪಿಂಗಳಿಕನಿಗೆ ಸತ್ಯದ ಅರಿವಾಗುತ್ತೆ. ಹಾಗೆ ಅವನಿಗೆ ಅವನ ತಪ್ಪು ಕೂಡ ಅರಿವು ಆಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ತುಂಬ ತಡವಾಗಿ ಹೋಗಿತ್ತು. ದಮನಕ ತನ್ನ ಸ್ವಾರ್ಥ ಗುರಿಯನ್ನು ಸಾಧಿಸಿದ ನಂತರ ಮೌನವಾಗಿ ಅವನ ಯಶಸ್ಸನ್ನು ಆಚರಿಸಿ ಮತ್ತೆ ಪ್ರಭಾವಿ ಮಂತ್ರಿಯಾಗಿ ಸಿಂಹದ ಆಸ್ಥಾನದಲ್ಲಿಯೇ ಇರ್ತಾನೆ. ಸ್ನೇಹ ಅಮೂಲ್ಯವಾದದ್ದು, ಆದರೆ ಅದನ್ನು ಸುಳ್ಳು, ಅಸೂಯೆ ಮತ್ತೆ ಕೆಟ್ಟ ಸಲಹೆಗಳಿಂದ ಸುಲಭವಾಗಿ ನಾಶ ಮಾಡ್ಕೋಬಹುದು. ಯಾರಾದರೂ ಏನನ್ನಾದರೂ ಹೇಳಿದ್ರೆ ಅದನ್ನ ತಕ್ಷಣ ನಂಬೋ ಮೊದಲು ಯಾವಾಗಲೂ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ವಿಶೇಷವಾಗಿ ಆ ಪದಗಳು ಸ್ವಾರ್ಥ ಉದ್ದೇಶಗಳನ್ನು ಹೊಂದಿರುವ ಜನರಿಂದ ಬಂದಾಗ. ಇದು ಪಂಚತಂತ್ರದ ಮೊಟ್ಟ ಮೊದಲ ಕತೆ, ದ ಲಯನ್ ಆ್ಯಂಡ್ ದ ಬುಲ್. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.